ಗೈಸ್ ಮದುವೆ ಆಲ್ಬಮ್. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ನಾನು ಮನೆಯಲ್ಲಿ ಮಾಡ್ತಾ ಇದ್ದೀನಿ ಗೈಸ್. ಏನು ಅಂತಂದ್ರೆ ಆ್ಯಂಡ್ ಇಷ್ಟು ದಿನ ಸಿನ್ಸ್ 4 days ಆಯ್ತು ಗೈಸ್ ವ್ಲಾಗ್ಸ್ ಮಾಡಿಲ್ಲ. ಯಾಕಂತಂದ್ರೆ ಸ್ವಲ್ಪ ನಮ್ಮ ಫಾದರ್ಗೂ ಆರಾಮಿರಲಿಲ್ಲ ಗೈಸ್. ಹಾಸ್ಪಿಟಲ್ಗೆ ತಿರುಗೋದಿತ್ತು ಆ್ಯಂಡ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಟೈಮ್ ಸಿಗ್ತಿರ್ಲಿಲ್ಲ ಗೈಸ್ ವ್ಲಾಗ್ ಮಾಡೋಕ್ಕೆ. ಹಂಗಾಗಿ ಮಾಡಿಲ್ಲ. ಆ್ಯಂಡ್ ಫ್ರಮ್ ಟುಡೇ ಐ ವಿಲ್ ಅಪ್ಲೋಡ್ ಎವ್ರಿ ಡೇ ಗೈಸ್. ಆ್ಯಂಡ್ ನೋಡ್ತಾ ಇರಿ. ಆ್ಯಂಡ್ ರೀಲ್ಸ್ನು ಮಾಡ್ತಾ ಇರ್ತೀನಿ ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವಿಷ್ಣು 2704 ಆ್ಯಂಡ್ ವಿಷ್ಣು ಅಫಿಷಿಯಲ್ ಅಂತ ನನ್ನ ಚಾನಲ್ಸ್ ಇದ್ದಾವೆ. ಸೊ ಆ ಪೇಜ್ ಇದಾವೆ ಗೈಸ್, ಐಡಿನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಕಾಮಿಡಿ ವೀಡಿಯೋಸ್ ಆ್ಯಂಡ್ ಈ ಥರ ಡೈಲಿ ರೆಗ್ಯುಲರ್ ರೀಲ್ಸ್ ವ್ಲಾಗ್ಸ್ ಮಾಡ್ತಾರಲ್ವ ಗೈಸ್, ಸೊ ಅವೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ ಗೈಸ್, ಅದಕ್ಕೂ ಫಾಲೋ ಮಾಡಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇವಾಗ ನೋಡೋಣ ಹೊರಗೆ ಏನು ನಡೀತಾ ಇದೆ ಅಂತ. ಸೊ ಈ ನಾನು ಡೈಲಿ ವ್ಲಾಗ್ಸಲ್ಲಿ ಎಲ್ಲ ಫಾದರ್ನು ಸ್ವಲ್ಪ ಆರಾಮಾದ್ರೆ ಗೈಸ್. ಸೊ ಆರಾಮಾಗಿ ಇವಾಗ ಮನೆಗೆ ಬಂದಿದ್ವಿ. ಸೊ ಮನೆಗೆ ಬಂದು ಸ್ವಲ್ಪ ಅವರು ಹೊರಗಡೆ ಹೋಗಿದ್ದಾರೆ. ಸೊ ಇಷ್ಟು ದಿನ ಇಷ್ಟ ಆಗಿತ್ತು ಗೈಸ್. ಸೊ ಇವಾಗ ಫೈನಲಿ ಹೊರಗಡೆ ಏನಾಗ್ತಿದೆ ಅಂತ ನೋಡೋಣ. ಆ್ಯಂಡ್ ಬನ್ನಿ ಗೈಸ್, ಈ ಡೈಲಿ ವ್ಲಾಗ್ಸಲ್ಲಿ ಕೀಪ್ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಇವಾಗ ಫೈನಲಿ ನಾನೀಗ ಫಸ್ಟ್ ಹಾಲಲ್ಲಿ ಇದ್ದೀನಿ ಗೈಸ್. ಸೊ ಹಾಲಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಬಂದ ತಗೊಳ್ಳಿ ಅಂದರೆ ನಮ್ಮ ಸಿಸ್ಟರ್ ಅಲ್ಲಿ ನೋಡಿ ಗೈಸ್, ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಅಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಇಲ್ಲಿ ನೋಡಿ, ಇವ್ನು ಶ್ರೀವಿನ್ ಟಿ ವಿ ನೋಡಿ ಫೋನ್ ನೋಡ್ಕೊಂಡು ಕೂತಿದ್ದಾನೆ ಇಲ್ಲಿ. ಶ್ರೀವಿನ್ ಇಲ್ಲಿ ನೋಡ್ಗ, ಹಾಯ್ ಏನು ಗೈಸ್. ಇವತ್ತು ಇಷ್ಟು ಕಾನ್ಸೆಪ್ಟ್ ಏನು ಅಂತಂದರೆ, ನಮ್ಮ ಸಿಸ್ಟರು ಎಂಗೇಜ್ಮೆಂಟ್ ಆಯ್ತಲ್ಲ ಗೈಸು, ಮದುವೆ ಓಲ್ಡ್ ಮೆಮೊರೀಸ್ ಎಲ್ಲ ನೋಡ್ತಾ ಇರ್ತಿದ್ವಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಕಂಪ್ಲೀಟ್ ನೋಡಾದ್ಮೇಲೆ ಸುಮ್ಮನೆ ಕೂತೀವಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಆಲ್ಬಮ್ ಗೈಸ್, ಮದುವೆ ಆಲ್ಬಮ್ಸ್ ಎಲ್ಲ ನೋಡ್ತಾ ಇದ್ರು. ಸೊ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇದ್ರು, ನಾನು ಜಸ್ಟ್ ನೋಡ್ಕೊಂಡು ಬಂದೆ ಗೈಸ್. ಸೊ ಅವಾಗೆ ಶೋ ಮಾಡೋ ಅಂದ್ಕೊಂಡಿದ್ನು, ಬಟ್ ಫೋನ್ ಚಾರ್ಜ್ ಇರಲಿಲ್ಲ, ಫೋನ್ ಚಾರ್ಜ್ ಮಾಡ್ತಾ ಇದ್ದೆ. ಸೊ ಅವಾಗ ಈವ್ನಿಂಗಲ್ಲಿ ಹೊರಗೆ ನೋಡ್ರಿ ಗೈಸ್, ನಮ್ಮ ಮನೆಯಲ್ಲಿ ಈ ಜನ್ರೇಷನಲ್ಲಿ ಈ ಥರ ಆಗಿದೆ. ಇಲ್ಲಿ ನಮ್ಮ ಸಿಸ್ಟರ್, ಇಲ್ಲಿ ನೋಡಿ ನಮ್ಮ ಸಿಸ್ಟರು ಫೋನಲ್ಲಿ ಬಿದ್ದಿದ್ದಾಳೆ, ಫೋನ್ ನೋಡ್ಕೋತಾ. ಆ್ಯಂಡ್ ಇಲ್ಲಿ ಶ್ರೀವಿನ್ ಕೂಡ ಫೋನಲ್ಲಿ ಗೈಸ್, ಇಲ್ಲಿ ನೋಡಿ ಶ್ರೀವಿನ್ ಕೂಡ ಫೋನಲ್ಲಿ ಇದ್ದಾನೆ. ಸೊ ಇಲ್ಲಿ ನಮ್ಮ ಅಮ್ಮ ಕೂಡ ಫೋನಲ್ಲೇ ಬಿದ್ದಿದ್ರು ಗೈಸ್. ಸೊ ಎಲ್ಲರೂ ಫೋನಲ್ಲೇ ಫೋನ್ ಎಲ್ಲರೂ ಫೋನಲ್ಲೇ ನೋಡ್ತಾ ಇದ್ದಾರೆ, ಫೋನೇ ಯೂಸ್ ಮಾಡ್ತಿದ್ದಾರೆ. ಎಸ್ಪೆಷಲಿ ನಾನು ಕೂಡ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಯಾಕಂತಂದರೆ ಐ ಆಮ್ ಯೂಸಿಂಗ್ ಫಾರ್ ಗೈಸ್ ನನ್ನ ರಿಯಲ್ ಸ್ಟೋರಿ, ನನ್ನ ಲೈಫ್ ಸ್ಟೈಲ್ ನಿಮಗೆ ಶೋರ್ ಮಾಡೋಕ್ಕಂತಲೇ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇವಾಗ ಇದು ನಮ್ಮ ಬೆಡ್ರೂಮಲ್ಲಿ. ಸೊ ಇಲ್ಲಿ ನೋಡಿ ಎಲ್ಲ ಯಾವ ಥರ ಆಗಿಬಿಟ್ಟಿದೆ, ಎಲ್ಲ ಕೆಲಸ ಎಲ್ಲ ಇಲ್ಲಿ ನೋಡಿ ಎಲ್ಲ ಯಾವ ಥರ ಆಗಿಬಿಟ್ಟಿದೆ. ಸೊ ಇದೆಲ್ಲ ಕೆಲಸ ಜಾಸ್ತಿ ಇದೆ ಗೈಸ್. ಆ್ಯಂಡ್ ಇದೇ ಥರ ನಾನು ಇನ್ನೂ ಮುಂದೆ ವ್ಲಾಗ್ಸ್ ಬರ್ತಾವೆ ಗೈಸ್. ಏನು ಅಂತಂದರೆ ಸೊ ಶ್ರಾವಣ ಮಾಸ ಬರ್ತಾವಲ್ಲ ಗೈಸ್, ಸೊ ಮನೆ ಕ್ಲೀನ್ ಮಾಡಬೇಕಿದೆ ಅವೆಲ್ಲ. ಸೊ ಜಾಸ್ತಿ ಕೆಲಸ ಇರುತ್ತೆ ಗೈಸ್. ಸೊ ಅವತ್ತೆಲ್ಲ ಕಂಪ್ಲೀಟ್ ಮನೆ, ನಮ್ಮ ಎಂಟೈರ್ ಹೋಲ್ ಮನೆ ಗೈಸ್ ನೋಡಿ. ಸೊ ಇಲ್ಲಿ ನೋಡಿ ನಮ್ದು ಎಂಟೈರ್ ಮನೆ ಇದೆಲ್ಲ ಕ್ಲೀನ್ ಮಾಡಬೇಕು, ಇದೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕಿದೆ ಗೈಸ್. ಸೊ ಎಲ್ಲ ಕಂಪ್ಲೀಟ್ಲಿ ಸಾಮಾನ್ಸ್ ಎಲ್ಲ ತೆಗಿಬೇಕಿದೆ. ಸೊ ಶ್ರಾವಣ ಮಾಸ ಅವೆಲ್ಲ ಬರುತ್ತೇವಲ್ಲ ಗೈಸ್. ಸೊ ಮನೆಯಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರು ಇರಲ್ಲ. ಸೊ ನಾನು ಒಬ್ಬತ್ತೇ ಟ್ರೈ ಮಾಡಬೇಕು. ಸೊ ಹೆಲ್ಪ್ ಮಾಡಬೇಕಿದೆ ಗೈಸ್. ಸೊ ಹಾಗಾಗಿ ಇವೆಲ್ಲ ತೆಗಿತೀವಿ ಗೈಸ್. ಈ ಕಿಚನ್ ಸಾಮಾನ್ಸ್ ಎಲ್ಲ, ಗುಡಿ ಎಲ್ಲ ಸಾಮಾನ್ಸ್ ಎಲ್ಲ ತೆಗೆದು ನೀಟಾಗಿ ಮತ್ತೆ ಪೇಂಟಿಂಗ್ ಆದರೂ ಪೇಂಟಿಂಗ್ ಮಾಡಿಸ್ತೀವಿ. ಇಲ್ಲ ನಮ್ಮ ಬಡ್ಜೆಟ್ ಇದ್ದ ಥರ. ಸೊ ಪೇಂಟಿಂಗ್ ಇದ್ದರೆ ಪೇಂಟಿಂಗ್ ಮಾಡ್ತೀವಿ ಗೈಸ್. ಇಲ್ಲಂತಂದ್ರೆ ಮನೆಯೆಲ್ಲ ವಾಟರ್ ಹಾಕಿ ನೀಟಾಗಿ ತೊಳಿತೀವಿ. ಇನ್ನೆಲ್ಲ ನೀಟ್ ಮಾಡ್ತೀವಿ. ಇಲ್ಲಿ ಗೈಸ್ ಮೊನ್ನೆ ರ್ಯಾಷನ್ ಬಂತು, ಇದಿಷ್ಟು ರೈಸು ಚಾವಲ್ ಇಲ್ಲಿದೆ, ಇಲ್ಲಿನೂ ಇದೆ. ಸೊ ಇವೆಲ್ಲ ಇಡ್ಬೇಕು ಗೈಸ್. ಇನ್ವರ್ಟರ್ ಎಲ್ಲ ತೆಗ್ದಾಕಬೇಕು. ಸೊ ಇದೆಲ್ಲ ನೀಟಾಗಿ ಮಾಡ್ಬೇಕು ಗೈಸ್. ಇಲ್ಲಿ ನೋಡಿ ಈ ವ್ಲಾಗಲ್ಲಿ ಎಂಟೈರ್ ಏನಾದರೂ ಮಾಡಿದ್ರಿ ಅಂತಂದರೆ, ನಮ್ಮ ಮನೆಯಲ್ಲಿ ಇವತ್ತು ಕಂಪ್ಲೀಟ್ಲಿ ನಮ್ಮ ಸಿಸ್ಟರ್ಸ್ದು ಆಲ್ಬಮ್ಸ್ ಎಲ್ಲರೂ ನೋಡ್ತಾ ಇದ್ರು ಗೈಸ್. ಸೊ ಸ್ವಲ್ಪ ಪ್ರೈವೇಸಿ ಮೇಂಟೈನ್ ಮಾಡ್ಬೇಕಂತ ಶೋ ಮಾಡಿಲ್ಲ ಸೊ ಜಾಸ್ತಿ. ಆ್ಯಂಡ್ ಇವತ್ತು ಏನು ಅಂತಂದರೆ, ನಾನು ಹೇಳೋದು ಇಷ್ಟು ದಿನ ಆದಮೇಲೆ ತೆಗಿತಿದ್ನಲ್ಲ ಗೈಸ್, ಸೊ ಆರಾಮಿರಲಿಲ್ಲ. ಸೊ ಹಾಗಾಗಿ ನಾನೇ ಮತ್ತೆ ಮನೆ ಕ್ಲೀನ್ ಮಾಡಬೇಕಿದೆ ಅಲ್ವಾ ಅಂತ. ಸೊ ನಾಳೆ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಗೈಸ್. ಎಲ್ಲ ಮನೆ ಕಂಪ್ಲೀಟ್ ಎಂಟೈರ್ ಕ್ಲೀನ್ ಮಾಡೋದಿರುತ್ತೆ. ಸೊ ಒನ್ ಡೇ ಅಲ್ಲಿ ಎಲ್ಲ ಮನೆ ಕಂಪ್ಲೀಟ್ ಕ್ಲೀನ್ ಮಾಡ್ಬೇಕು ಗೈಸ್. ಸೊ ನೋಡೋಣ ಅದೆಲ್ಲ ಹೇಗಾಗುತ್ತೋ ಅಂತ. ಸೊ ಇಲ್ಲಿ ನೋಡಿ ಇವಾಗ ಪ್ರೆಸೆಂಟ್ ಇದೆಲ್ಲ ಇದೆ. ಸೊ ನಮ್ಮಪ್ಪ ಅವರು ಪರ್ಮಿಷನ್ ಕೊಟ್ಟಿದ್ರೆ, ಸೊ ಮನೆಗೆ ಪೇಂಟಿಂಗ್ ಮಾಡ್ಬೇಕಂತ ಪರ್ಮಿಷನ್ ಕೊಟ್ಟರೆ, ಸೊ ನಮ್ಮ ವಾಲ್ ಪೇಂಟಿಂಗ್ಸ್ ಎಲ್ಲ ಹೋಗುತ್ತೆ ಗೈಸ್. ಇಲ್ಲಿ ಪೇಂಟಿಂಗ್ಸ್, ಅಲ್ಲಿ ಪೇಂಟಿಂಗ್, ಮತ್ತಿಲ್ಲಿ ನಮ್ಮ ಬೆಡ್ರೂಮಲ್ಲಿ ಪೇಂಟಿಂಗ್ ಎಲ್ಲ ಹೋಗುತ್ತೆ ಗೈಸ್. ಇದೆಲ್ಲ ಮಾಡಿದರೆ ನಮ್ಮ ಪೇಂಟಿಂಗ್ ಮಾಡಬೇಕು ಅಂತಂದರೆ ನಮ್ಮ ವಾಲ್ ಪೇಂಟಿಂಗ್ ಡ್ರಾಯಿಂಗ್ಸ್ ಎಲ್ಲ ಹೋಗುತ್ತೆ. ಸೊ ಟ್ರೈ ಮಾಡೋಣ ಗೈಸ್, ಆದಷ್ಟು ಟ್ರೈ ಮಾಡೋಣ. ಪರ್ಮಿಷನ್ ಕೊಟ್ಟರೂ ಇವೆಲ್ಲ ಡ್ರಾಯಿಂಗ್ಸ್ ಎಲ್ಲ ಶೇಡ್ ಮಾಡಬೇಕು. ಇದು ತೆಗ್ದಾದ್ರೂ ಇನ್ನೂ ಬ್ಲಾಕ್ ಬಸ್ಟರ್ ಅಂದರೆ
ತಿಳ್ಕೊಂಡೇನು ಸಖತ್ತಾಗಿ ನಾವು ಮಾಡ್ತೀವಿ ಗೈಸ್, ಡ್ರಾಯಿಂಗ್ಸ್ ಎಲ್ಲ ಮಾಡ್ತೀವಿ, ನೀಟಾಗಿ ಮಾಡ್ತೀವಿ. ಸೊ ವಿಡಿಯೋಸ್ ಎಂತ ನೋಡಿ ಗೈಸ್, ಯಾರು ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನೈಟ್ ಅಂತಂದ್ರೆ ಏನಿಲ್ಲ ಗೈಸ್, ಇವಾಗೂ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರೋದಿದೆ, ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಇವತ್ತು ನೈಟ್ ಡಿನ್ನರ್ನು ಇನ್ನೂ ಏನು ಕುಕ್ ಆಗಿಲ್ಲ, ನಮ್ಮ ಸಿಸ್ಟರ್ ಬಂದು ಕುಕ್ ಮಾಡ್ತಾರೆ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂತಂದ್ರೆ ಗೈಸ್ ಇದು ನಾನು ಈ ವಿಡಿಯೋ ಮಾಡಿದ್ದು ಮೇನ್ ಥಿಂಗ್ ಏನು ಅಂತಂದರೆ ನಾನು ರಿಟರ್ನ್ ಬ್ಯಾಕ್ ಬಂದಿದ್ದೀನಿ. ನಾನು ಮತ್ತೆ ನಿಮಗೆ ವ್ಲಾಗ್ಸ್ ಎವ್ರಿ ಡೇ ವ್ಲಾಗ್ಸ್ ಹಾಕ್ತೀನಿ ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿ. ಆ್ಯಂಡ್ ಅದರಲ್ಲಿನೂ ನಾನು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಬರುತ್ತೆ. ಅದರಲ್ಲಿ ಗೈಸ್ ಇದು ವ್ಲಾಗ್ಸ್ನು ವೀಡಿಯೋಸ್ನು ಮಾಡ್ತೀನಿ. ಆ್ಯಂಡ್ ನಾನು ರೀಲ್ಸ್, ಎಂಟರ್ಟೈನ್ ರೀಲ್ಸ್ ಆ್ಯಂಡ್ ಅಸ್ಥೆಟಿಕ್ ರೀಲ್ಸ್ ಇವೆಲ್ಲನೂ ಮಾಡ್ತಾ ಇರ್ತೀನಿ ಗೈಸ್. ಆ್ಯಂಡ್ ಎಡಿಟಿಂಗ್ ಕಲ್ತಾ ಇದ್ದೀನಿ. ಸೊ ಅವೆಲ್ಲ ಶೋ ಮಾಡ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಫೈನಲಿ ಮತ್ತೆ ಎಡಿಟಿಂಗ್ ಮಾಡ್ತೀನಿ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್.